ಏನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ನಾನೀಗ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತೀನಿ. ನಾನೀಗ ಏನು ಕ್ಯಾನಲ್ ಏನು ಒಡೆದಿತ್ತು ಅದೇ ಸ್ಥಳದಲ್ಲಿದ್ದೀನಿ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಏನು 9ನೇ ತಾರೀಕು ರಾತ್ರಿ 10 ಗಂಟೆಗೆ ಏನು ಒಂದು ಕ್ಯಾನಲ್ ಒಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಜಮೀನುಗಳಿಗೆ ನೀರು ನುಗ್ಗುತ್ತೆ. ಸುಮಾರು 8 ಜನ ರೈತರ ಜಮೀನಿಗೆ ನೀರು ನುಗ್ಗುತ್ತೆ. 30 ಎಕರೆದಷ್ಟು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಇದಕ್ಕೆ ಈಗೇನು ನೀರು ನಿಂತು 2 ದಿನ ಆದರೂ ಕೂಡ ಈಗ ಮತ್ತೊಂದು ಆತಂಕ ರೈತರಿಗೆ ಸೃಷ್ಟಿಯಾಗಿದೆ. ತಾವಿಲ್ಲಿ ನೋಡಬಹುದು, ಕ್ಯಾನಲ್ನ ಪಕ್ಕದಲ್ಲಿಯೂ ಕೂಡ ಒಂದು ಭೂಮಿ ಕುಸಿತಾ ಇದೆ. ಈಗ ಪಕ್ಕದ ಜಮೀನಿನ ರೈತರಿಗೂ ಕೂಡ ಒಂದು ಸಾಕಷ್ಟು ಆತಂಕ ಎದುರಾಗಿದೆ. ತಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು, ಕ್ಯಾನಲ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಏನು ಬದು ಕುಸಿತಾ ಇದೆ. ಇದರಿಂದಾಗಿ ಮತ್ತಷ್ಟು ಕ್ಯಾನಲ್ ಕುಸಿಯುವ ಒಂದು ಭೀತಿ ಎದುರಾಗಿದೆ. ನಾನೀಗ ಮತ್ತೆ ಇನ್ನಷ್ಟು ಕ್ಯಾನಲ್ ಒಳಗಡೆ ಹೋಗಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಈಗ ಇದು ಏನು ಪಶ್ಚಿಮ ಕಾಲುವೆ, ಇದು ಸಂಪೂರ್ಣವಾಗಿ 76 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಕಾಲುವೆ. ಹೀಗಾಗಿ ಇಲ್ಲಿ 26ನೇ ಕಿಲೋಮೀಟರ್ಗೆ ಒಂದು ಕ್ಯಾನಲ್ ಒಡೆದಿರ್ತಕ್ಕಂಥದ್ದು. ನಾನು ನಿಮಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸಂಪೂರ್ಣವಾಗಿ ಈ ತರ ಒಂದು ಮಣ್ಣು ಹೊರಗೆ ಬಂದಿದೆ. ಹೀಗಾಗಿ ಈ ಭಾಗದಲ್ಲಿ ರೈತರಿಗೆ ಸೇರಿದಂತ ಸುಮಾರು 30-40 ಎಕರೆ ಭೂಮಿ ಸಂಪೂರ್ಣವಾಗಿ ಹಾಳಾಗಿದೆ. 3 ರಿಂದ 4 ಫೀಟ್ ಅಷ್ಟು ಒಂದು ಮಣ್ಣು ಕೊಚ್ಕೊಂಡು ಹೋಗಿದೆ. ಅಷ್ಟೇ ಅಲ್ಲದೆ ಒಂದು ಏನು ಈರುಳ್ಳಿ ಬೆಳೆಗಳಂತೂ ಸಂಪೂರ್ಣ ಚಾಪೆ ತರ ಆಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಲ್ಲ ಅಂತೇಳಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿದಲ್ಲಿ ಹಾನಿಯಾಗಿದ್ರು ಕೂಡ ಏನು ಜನಪ್ರತಿನಿಧಿಗಳು ಆಗಮಿಸಿಲ್ಲ ಅಂತೇಳಿ ಜನಪ್ರತಿನಿಧಿಗಳ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಂಪೂರ್ಣವಾಗಿ ಇದು ಫುಲ್ ಮಾಡ್ಬೇಕಾಗಿತ್ತಂದ್ರೆ ಸುಮಾರು 100 ಟ್ರಿಪ್ ಅಷ್ಟು ಗರ್ಸ್ ಇನ್ನಿತರ ಬರಾವ್ ಹಾಕಬೇಕಾದಂತ ಅನಿವಾರ್ಯತೆ ಇದೆ. ಏನು ಈ ಸುಮಾರು 20 ವರ್ಷದಿಂದ ಇದು ಒಂದು ಕ್ಯಾನಲ್ ಒಂದು ಕಾರ್ಯನಿರ್ವಹಿಸ್ತಾ ಇತ್ತು. ಏನು ತಾವಿಲ್ಲಿ ನೋಡಬಹುದು ಎಷ್ಟು ಎತ್ತರ ಇದೆ ಅಂತೇಳಿ. ಸಂಪೂರ್ಣವಾಗಿ ಏನು ಇಷ್ಟು 30 ಫೂಟ್ಗೂ ಅಧಿಕ ಒಂದು ತಗ್ಗು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ಸಾಕಷ್ಟು ಆತಂಕ ಎದುರಾಗಿದೆ. ಈಗ ಇದು ನಿನ್ನೆ ಏನು ನೀರು ಬಿಟ್ಟಾಗ ಕುಸಿತಿರ್ಲಿಲ್ಲ. ಈಗ ನಿನ್ನೆ ಏನು ನೀರು ಬಂದ್ ಮಾಡಿದ ನಂತರ ಕುಸಿತಿರ್ತಕ್ಕಂಥದ್ದು. ಯಾಕಂದ್ರೆ ಇದೆಲ್ಲ ಒಣ ಮಣ್ಣಿದೆ. ಹೀಗಾಗಿ ಮತ್ತೆ ಈಗ ಕ್ಯಾನಲ್ ಕುಸಿದಿದೆ. ಅಧಿಕಾರಿಗಳು ಬಂದು ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಇದು ಒಂದು ಕ್ಯಾನಲ್ ರಿಪೇರಿ ಮಾಡತಕ್ಕಂಥ ಅವಶ್ಯಕತೆ ಇದೆ. ಸುಮಾರು 3 ತಾಲೂಕು ಏನು ವಿಜಯಪುರ ಜಿಲ್ಲೆಯ ಕೋಲಾರ, ಬಬಲೇಶ್ವರ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಪ್ರದೇಶಗಳಿಗೆ ನೀರಾವರಿ ಆಗ್ತಕ್ಕಂಥ ಈ ಕ್ಯಾನಲ್ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇದೊಂದು ಸರಿಯಾದ ಮೇಂಟೆನೆನ್ಸ್ ಮಾಡದೇ ಇರೋದಕ್ಕೆ ಈ ಒಂದು ಕಾಲುವೆ ಒಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈ ರೈತರು ಸಾಕಷ್ಟು 4-5 ವರ್ಷಗಳಿಂದಲೂ ಕೂಡ ಒಂದು ಅಧಿಕಾರಿಗಳಿಗೆ ಒಂದು ಪರಿಪರಿಯಾಗಿ ಬೇಡಿಕೊಂಡು ಸಹಿತ ಯಾವುದೇ ರೀತಿ ಕೆಲಸ ಆಗಿಲ್ಲ ಅಂತ ಹೇಳಿ ರೈತರು ಒಂದು ಅಧಿಕಾರಿಗಳ ವಿರುದ್ಧ ಹೇಳ್ತಾರೆ. ಏನು 3-4 ವರ್ಷಗಳಿಂದ ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ ಏನು ಗ್ಯಾರಂಟಿ ಯೋಜನೆಗಳಿಗೆ ಏನು ಹಣ ವಿನಿಯೋಗ ಮಾಡಿದ್ದಾರೆ. ಹೀಗಾಗಿ ಕ್ಯಾನಲ್ ನಿರ್ವಹಣೆಗೂ ಕೂಡ ಒಂದು ಬಿಡಿಕಾಸು ಕೂಡ ಕೊಟ್ಟಿಲ್ಲ. ಹೀಗಾಗಿ ಕ್ಯಾನಲ್ ಓವರ್ಫ್ಲೋ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ರೈತರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು. ಒಂದು 10 ರಿಂದ 15 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ನೀಡಲೇಬೇಕು ಅಂತ ಹೇಳಿ ಒಂದು ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಏನು ರೈತರ ನೆರವಿಗೆ ಬಂದು ಒಂದು ಪರಿಹಾರ ನೀಡಿ ತತ್ಕ್ಷಣವೇ ಈ ಕ್ಯಾನಲ್ ಅನ್ನ ದುರಸ್ತಿ ಮಾಡುವ ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಏನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ನಾನೀಗ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತೀನಿ. ನಾನೀಗ ಏನು ಕ್ಯಾನಲ್ ಏನು ಒಡೆದಿತ್ತು ಅದೇ ಸ್ಥಳದಲ್ಲಿದ್ದೀನಿ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಏನು 9ನೇ ತಾರೀಕು ರಾತ್ರಿ 10 ಗಂಟೆಗೆ ಏನು ಒಂದು ಕ್ಯಾನಲ್ ಒಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಜಮೀನುಗಳಿಗೆ ನೀರು ನುಗ್ಗುತ್ತೆ. ಸುಮಾರು 8 ಜನ ರೈತರ ಜಮೀನಿಗೆ ನೀರು ನುಗ್ಗುತ್ತೆ. 30 ಎಕರೆದಷ್ಟು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಇದಕ್ಕೆ ಈಗೇನು ನೀರು ನಿಂತು 2 ದಿನ ಆದರೂ ಕೂಡ ಈಗ ಮತ್ತೊಂದು ಆತಂಕ ರೈತರಿಗೆ ಸೃಷ್ಟಿಯಾಗಿದೆ. ತಾವಿಲ್ಲಿ ನೋಡಬಹುದು, ಕ್ಯಾನಲ್ನ ಪಕ್ಕದಲ್ಲಿಯೂ ಕೂಡ ಒಂದು ಭೂಮಿ ಕುಸಿತಾ ಇದೆ. ಈಗ ಪಕ್ಕದ ಜಮೀನಿನ ರೈತರಿಗೂ ಕೂಡ ಒಂದು ಸಾಕಷ್ಟು ಆತಂಕ ಎದುರಾಗಿದೆ. ತಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು, ಕ್ಯಾನಲ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಏನು ಬದು ಕುಸಿತಾ ಇದೆ. ಇದರಿಂದಾಗಿ ಮತ್ತಷ್ಟು ಕ್ಯಾನಲ್ ಕುಸಿಯುವ ಒಂದು ಭೀತಿ ಎದುರಾಗಿದೆ. ನಾನೀಗ ಮತ್ತೆ ಇನ್ನಷ್ಟು ಕ್ಯಾನಲ್ ಒಳಗಡೆ ಹೋಗಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಈಗ ಇದು
ಏನು ಪಶ್ಚಿಮ ಕಾಲುವೆ ಇದು ಸಂಪೂರ್ಣವಾಗಿ 76 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಕಾಲುವೆ. ಹೀಗಾಗಿ ಇಲ್ಲಿ 26ನೇ ಕಿಲೋಮೀಟರ್ಗೆ ಒಂದು ಕ್ಯಾನಲ್ ಒಡೆದಿರ್ತಕ್ಕಂಥದ್ದು. ನಾನು ನಿಮಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸಂಪೂರ್ಣವಾಗಿ ಈ ತರ ಒಂದು ಮಣ್ಣು ಹೊರಗೆ ಬಂದಿದೆ. ಹೀಗಾಗಿ ಈ ಭಾಗದಲ್ಲಿ ರೈತರಿಗೆ ಸೇರಿದಂತ ಸುಮಾರು 30-40 ಎಕರೆ ಭೂಮಿ ಸಂಪೂರ್ಣವಾಗಿ ಹಾಳಾಗಿದೆ. 3-4 ಫೀಟ್ ಅಷ್ಟು ಒಂದು ಮಣ್ಣು ಕೊಚ್ಕೊಂಡು ಹೋಗಿದೆ. ಅಷ್ಟೇ ಅಲ್ಲದೆ ಒಂದು ಏನು ಈರುಳ್ಳಿ ಬೆಳೆಗಳಂತೂ ಸಂಪೂರ್ಣ ಚಾಪೆ ತರ ಆಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಲ್ಲ ಅಂತೇಳಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿದಲ್ಲಿ ಹಾನಿಯಾಗಿದ್ರು ಕೂಡ ಏನು ಜನಪ್ರತಿನಿಧಿಗಳು ಆಗಮಿಸಿಲ್ಲ ಅಂತೇಳಿ ಜನಪ್ರತಿನಿಧಿಗಳ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಂಪೂರ್ಣವಾಗಿ ಇದು ಫುಲ್ ಮಾಡ್ಬೇಕಾಗಿತ್ತಂದ್ರೆ ಸುಮಾರು 100 ಟ್ರಿಪ್ ಅಷ್ಟು ಗರ್ಸ್ ಇನ್ನಿತರ ಬರಾವ್ ಹಾಕಬೇಕಾದಂತ ಅನಿವಾರ್ಯತೆ ಇದೆ. ಏನು ಈ ಸುಮಾರು 20 ವರ್ಷದಿಂದ ಇದು ಒಂದು ಕ್ಯಾನಲ್ ಒಂದು ಕಾರ್ಯನಿರ್ವಹಿಸ್ತಾ ಇತ್ತು. ಏನು ತಾವಿಲ್ಲಿ ನೋಡಬಹುದು ಎಷ್ಟು ಎತ್ತರ ಇದೆ ಅಂತೇಳಿ. ಸಂಪೂರ್ಣವಾಗಿ ಏನು ಇಷ್ಟು 30 ಫೂಟ್ಗೂ ಅಧಿಕ ಒಂದು ತಗ್ಗು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ಸಾಕಷ್ಟು ಆತಂಕ ಎದುರಾಗಿದೆ. ಈಗ ಇದು ನಿನ್ನೆ ನೀರು ಬಿಟ್ಟಾಗ ಕುಸಿತಿರ್ಲಿಲ್ಲ. ಈಗ ನಿನ್ನೆ ನೀರು ಬಂದ್ ಮಾಡಿದ ನಂತರ ಕುಸಿತಿರ್ತಕ್ಕಂಥದ್ದು. ಯಾಕಂದ್ರೆ ಇದೆಲ್ಲ ಒಣ ಮಣ್ಣಿದೆ. ಹೀಗಾಗಿ ಮತ್ತೆ ಈಗ ಕ್ಯಾನಲ್ ಕುಸಿದಿದೆ. ಅಧಿಕಾರಿಗಳು ಬಂದು ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಇದು ಒಂದು ಕ್ಯಾನಲ್ ರಿಪೇರಿ ಮಾಡತಕ್ಕಂಥ ಅವಶ್ಯಕತೆ ಇದೆ. ಸುಮಾರು 3 ತಾಲೂಕು ವಿಜಯಪುರ ಜಿಲ್ಲೆಯ ಕೋಲಾರ, ಬಬಲೇಶ್ವರ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಪ್ರದೇಶಗಳಿಗೆ ನೀರಾವರಿ ಆಗ್ತಕ್ಕಂಥ ಈ ಕ್ಯಾನಲ್ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದೊಂದು ಸರಿಯಾದ ಮೇಂಟೆನೆನ್ಸ್ ಮಾಡದೇ ಇರೋದಕ್ಕೆ ಈ ಒಂದು ಕಾಲುವೆ ಒಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈ ರೈತರು ಸಾಕಷ್ಟು 4-5 ವರ್ಷಗಳಿಂದಲೂ ಕೂಡ ಒಂದು ಅಧಿಕಾರಿಗಳಿಗೆ ಒಂದು ಪರಿಪರಿಯಾಗಿ ಬೇಡಿಕೊಂಡು ಸಹಿತ ಯಾವುದೇ ರೀತಿ ಕೆಲಸ ಆಗಿಲ್ಲ ಅಂತ ಹೇಳಿ ರೈತರು ಒಂದು ಅಧಿಕಾರಿಗಳ ವಿರುದ್ಧ ಹೇಳ್ತಾರೆ. ಏನು 3-4 ವರ್ಷಗಳಿಂದ ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ವಿನಿಯೋಗ ಮಾಡಿದ್ದಾರೆ. ಹೀಗಾಗಿ ಕ್ಯಾನಲ್ ನಿರ್ವಹಣೆಗೂ ಕೂಡ ಒಂದು ಬಿಡಿಕಾಸು ಕೂಡ ಕೊಟ್ಟಿಲ್ಲ. ಹೀಗಾಗಿ ಕ್ಯಾನಲ್ ಓವರ್ಫ್ಲೋ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ರೈತರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು. ಒಂದು 10-15 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ನೀಡಲೇಬೇಕು ಅಂತ ಹೇಳಿ ಒಂದು ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ರೈತರ ನೆರವಿಗೆ ಬಂದು ಒಂದು ಪರಿಹಾರ ನೀಡಿ ತತ್ಕ್ಷಣವೇ ಈ ಕ್ಯಾನಲ್ ಅನ್ನ ದುರಸ್ತಿ ಮಾಡುವ ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ನಾನೀಗ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತೀನಿ. ನಾನೀಗ ಕ್ಯಾನಲ್ ಒಡೆದಿತ್ತು ಅದೇ ಸ್ಥಳದಲ್ಲಿ ಇದ್ದೀನಿ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ 9ನೇ ತಾರೀಕು ರಾತ್ರಿ 10 ಗಂಟೆಗೆ ಒಂದು ಕ್ಯಾನಲ್ ಒಡೆಯುತ್ತೆ. ಅಪಾರ ಪ್ರಮಾಣದಲ್ಲಿ ಜಮೀನುಗಳಿಗೆ ನೀರು ನುಗ್ಗುತ್ತೆ. ಸುಮಾರು 8 ಜನ ರೈತರ ಜಮೀನಿಗೆ ನೀರು ನುಗ್ಗುತ್ತೆ. 30 ಎಕರೆದಷ್ಟು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಇದಕ್ಕೆ ಈಗೇನು ನೀರು ನಿಂತು 2 ದಿನ ಆದ್ರೂ ಕೂಡ ಈಗ ಮತ್ತೊಂದು ಆತಂಕ ರೈತರಿಗೆ ಸೃಷ್ಟಿಯಾಗಿದೆ. ತಾವಿಲ್ಲಿ ನೋಡಬಹುದು ಕ್ಯಾನಲ್ನ ಪಕ್ಕದಲ್ಲಿಯೂ ಕೂಡ ಒಂದು ಭೂಮಿ ಕುಸಿತಾ ಇದೆ. ಈಗ ಪಕ್ಕದ ಜಮೀನಿನ ರೈತರಿಗೂ ಕೂಡ ಒಂದು ಸಾಕಷ್ಟು ಆತಂಕ ಎದುರಾಗಿದೆ. ತಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು ಕ್ಯಾನಲ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬದು ಕುಸಿತಾ ಇದೆ. ಇದರಿಂದಾಗಿ ಮತ್ತಷ್ಟು ಕ್ಯಾನಲ್ ಕುಸಿಯುವ ಒಂದು ಭೀತಿ ಎದುರಾಗಿದೆ. ನಾನೀಗ ಮತ್ತೆ ಇನ್ನಷ್ಟು ಕ್ಯಾನಲ್ ಒಳಗಡೆ ಹೋಗಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಈಗ ಇದು ಪಶ್ಚಿಮ ಕಾಲುವೆ ಇದು ಸಂಪೂರ್ಣವಾಗಿ 76 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಕಾಲುವೆ. ಹೀಗಾಗಿ ಇಲ್ಲಿ 26ನೇ ಕಿಲೋಮೀಟರ್ಗೆ ಒಂದು ಕ್ಯಾನಲ್ ಒಡೆದಿರ್ತಕ್ಕಂಥದ್ದು. ನಾನು ನಿಮಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸಂಪೂರ್ಣವಾಗಿ ಈ ತರ ಒಂದು ಮಣ್ಣು ಹೊರಗೆ ಬಂದಿದೆ. ಹೀಗಾಗಿ ಈ ಭಾಗದಲ್ಲಿ ರೈತರಿಗೆ ಸೇರಿದಂತ ಸುಮಾರು 30-40 ಎಕರೆ ಭೂಮಿ ಸಂಪೂರ್ಣವಾಗಿ ಹಾಳಾಗಿದೆ. 3-4 ಫೀಟ್ ಅಷ್ಟು ಒಂದು ಮಣ್ಣು ಕೊಚ್ಕೊಂಡು ಹೋಗಿದೆ. ಅಷ್ಟೇ ಅಲ್ಲದೆ ಒಂದು ಈರುಳ್ಳಿ ಬೆಳೆಗಳಂತೂ ಸಂಪೂರ್ಣ ಚಾಪೆ ತರ ಆಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಲ್ಲ ಅಂತೇಳಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿದಲ್ಲಿ ಹಾನಿಯಾಗಿದ್ರು ಕೂಡ ಜನಪ್ರತಿನಿಧಿಗಳು ಆಗಮಿಸಿಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳ ವಿರುದ್ಧವೂ ಆಕ್ರೋಶ
ವ್ಯಕ್ತಪಡಿಸಿದ್ದಾರೆ. ಏನು ಸಂಪೂರ್ಣವಾಗಿ ಇದು ಫುಲ್ ಮಾಡಬೇಕಾಗಿತ್ತಂದ್ರೆ ಸುಮಾರು ನೂರಾರು ಟ್ರಿಪ್ ಅಷ್ಟು ಗರ್ಸ್ ಇನ್ನಿತರ ಬರಾವ್ ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಏನು ಈ ಸುಮಾರು 20 ವರ್ಷದಿಂದ ಇದು ಒಂದು ಕ್ಯಾನಲ್ ಒಂದು ಕಾರ್ಯನಿರ್ವಹಿಸ್ತಾ ಇತ್ತು. ಏನು ತಾವಿಲ್ಲಿ ನೋಡಬಹುದು ಎಷ್ಟು ಎತ್ತರ ಇದೆ ಅಂತೇಳಿ. ಸಂಪೂರ್ಣವಾಗಿ ಏನು ಇಷ್ಟು 30 ಫೂಟಿಗೂ ಅಧಿಕ ಒಂದು ತಗ್ಗು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ಸಾಕಷ್ಟು ಆತಂಕ ಎದುರಾಗಿದೆ. ಈಗ ಇದು ನಿನ್ನೆ ಏನು ನೀರು ಬಿಟ್ಟಾಗ ಕುಸಿತಿರ್ಲಿಲ್ಲ, ಈಗ ನಿನ್ನೆ ಏನು ನೀರು ಬಂದ್ ಮಾಡಿದ ನಂತರ ಕುಸಿತಿರ್ತಕ್ಕಂಥದ್ದು. ಯಾಕಂದ್ರೆ ಇದೆಲ್ಲ ಒಣ ಮಣ್ಣಿದೆ, ಹೀಗಾಗಿ ಮತ್ತೆ ಈಗ ಕೆನಲ್ ಕುಸಿದಿದೆ. ಅಧಿಕಾರಿಗಳು ಬಂದು ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಇದು ಒಂದು ಕ್ಯಾನಲ್ ರಿಪೇರಿ ಮಾಡತಕ್ಕಂಥ ಅವಶ್ಯಕತೆ ಇದೆ. ಸುಮಾರು 3 ತಾಲೂಕು ಏನು ವಿಜಯಪುರ ಜಿಲ್ಲೆಯ ಕೋಲಾರ, ಬಬಲೇಶ್ವರ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಪ್ರದೇಶಗಳಿಗೆ ನೀರಾವರಿ ಆಗ್ತಕ್ಕಂಥ ಈ ಕ್ಯಾನಲ್ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇದೊಂದು ಸರಿಯಾದ ಮೇಂಟೆನೆನ್ಸ್ ಮಾಡದೇ ಇರೋದಕ್ಕೆ ಈ ಒಂದು ಕಾಲುವೆ ಒಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈ ರೈತರು ಸಾಕಷ್ಟು 4-5 ವರ್ಷಗಳಿಂದಲೂ ಕೂಡ ಒಂದು ಅಧಿಕಾರಿಗಳಿಗೆ ಒಂದು ಪರಿಪರಿಯಾಗಿ ಬೇಡಿಕೊಂಡು ಸಹಿತ ಯಾವುದೇ ರೀತಿ ಕೆಲಸ ಆಗಿಲ್ಲ ಅಂತ ಹೇಳಿ ರೈತರು ಒಂದು ಅಧಿಕಾರಿಗಳ ವಿರುದ್ಧ ಹೇಳ್ತಾರೆ. ಏನು 3-4 ವರ್ಷಗಳಿಂದ ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ ಏನು ಗ್ಯಾರಂಟಿ ಯೋಜನೆಗಳಿಗೆ ಏನು ಹಣ ವಿನಿಯೋಗ ಮಾಡಿದ್ದಾರೆ, ಹೀಗಾಗಿ ಕ್ಯಾನಲ್ ನಿರ್ವಹಣೆಗೂ ಕೂಡ ಒಂದು ಬಿಡಿಕಾಸು ಕೂಡ ಕೊಟ್ಟಿಲ್ಲ. ಹೀಗಾಗಿ ಕ್ಯಾನಲ್ ಓವರ್ಫ್ಲೋ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ರೈತರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು. ಒಂದು 10-15 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ನೀಡಲೇಬೇಕು ಅಂತ ಹೇಳಿ ಒಂದು ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ರೈತರ ನೆರವಿಗೆ ಬಂದು ಒಂದು ಪರಿಹಾರ ನೀಡಿ ತತ್ಕ್ಷಣವೇ ಈ ಕ್ಯಾನಲ್ ಅನ್ನ ದುರಸ್ತಿ ಮಾಡುವ ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.